ಆಹಾರ ಇಲಾಖೆ ದಾಳಿಯಲ್ಲಿ ಅವಧಿ ಮೀರಿದ ಆಹಾರ ಪತ್ತೆಯಾಗಿದೆ. ಕಾರ್ಡ್ಬೋರ್ಡ್ ಬಾಕ್ಸ್ಗಳಲ್ಲಿ ಸಮೋಸಗಳನ್ನ ಇವರು ಸಂಗ್ರಹ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಪತ್ರಿಕೆಗಳ ಮೇಲಿಟ್ಟು ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡ್ತಾ ಇದ್ರು. ಸಂಗ್ರಹಣೆಗೆ ಸೂಕ್ತವಲ್ಲದ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಚಟ್ನಿಯನ್ನ ಸಂಗ್ರಹಿಸ್ತಾ ಇದ್ರು. ಆಹಾರ ಇಲಾಖೆ ಅಧಿಕಾರಿಗಳ ರೇಡ್ನಲ್ಲಿ ಇದೆಲ್ಲ ಬಯಲಾಗಿದೆ. ಆಹಾರ ಪದಾರ್ಥಗಳನ್ನು ಬಳಸುವ ಕೃತಕ ಬಣ್ಣಗಳ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಆಹಾರ ಇಲಾಖೆ ದಾಳಿಯಲ್ಲಿ ಅವಧಿ ಮೀರಿದ ಆಹಾರಗಳ ಪತ್ತೆ, ಮತ್ತೆ ಅದನ್ನ ಅವರು ಬಳಸ್ತಾ ಇದ್ದಂತ ಬಾಕ್ಸು, ಪ್ಲಾಸ್ಟಿಕ್, ಚಟ್ನಿ ಬಳಸ್ತಾ ಇದ್ದಂತ ಬಾಕ್ಸ್, ಇದೆಲ್ಲವೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಇದು ಸರಿಯಾಗಿ ಇವರು ಆಹಾರವನ್ನ ಅಲ್ಲಿ ಜನರಿಗೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅನ್ನೋ ರೀತಿಯಲ್ಲಿ ಈ ವಿಜುವಲ್ಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಸುಮಾರು 112 ಕಡೆಗಳಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ರೈಲ್ವೆ ಪ್ಯಾಂಟ್ರಿಗಳ ಮೇಲೆ ದಾಳಿ ಮಾಡಿದ್ದಾರೆ, ಕ್ಯಾಂಟೀನ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ದೀಪ್ತಿ ಇದ್ದಾರೆ ನೇರ ಸಂಪರ್ಕದಲ್ಲಿ. ದೀಪ್ತಿ, ಈಗ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದಾಗ ಏನೇನು ಅಕ್ರಮ ಆಗಿರೋದು ಅಥವಾ ಏನೇನು ಇಲ್ಲಿ ನಿರ್ಲಕ್ಷ್ಯ ಮಾಡಿರೋದು ಬೆಳಕಿಗೆ ಬಂದಿದೆ ದೀಪ್ತಿ? ರಂಜಿತ್, ಪ್ರಮುಖವಾಗಿ ಆರೋಗ್ಯ ಇಲಾಖೆ ಜೊತೆಗೆ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆಯವರು ಸರಣಿ ರೇಡ್ಗಳನ್ನ ಮಾಡುವ ಮೂಲಕ ಕಳಪೆ ಆಹಾರದ ವಿರುದ್ಧದ ಸಮರವನ್ನ ಮುಂದುವರೆಸಿದ್ದಾರೆ. 5 ಸ್ಟಾರ್ ಹೋಟೆಲ್ ಆಯ್ತು, ಪಬ್ ಆಯ್ತು, ರೆಸ್ಟೋರೆಂಟ್ಗಳಾಯ್ತು, ರೆಸ್ಟೋ ಬಾರ್ಗಳಾಯ್ತು, ವೇರ್ ಹೌಸ್ಗಳಾಯ್ತು, ಇಂದಿರಾ ಕ್ಯಾಂಟೀನ್ ಅನ್ನ ಕೂಡ ರೇಡ್ ಮಾಡಿರುವಂತಹ ಅಧಿಕಾರಿಗಳು ಇವತ್ತು ಬೆಂಗಳೂರು ಸೇರಿ ರಾಜ್ಯದ 36 ರೈಲ್ವೆ ನಿಲ್ದಾಣಗಳ ಮೇಲೂ ಕೂಡ ಪರಿಶೀಲನೆಯನ್ನ ಮಾಡಿ ರೇಡ್ ನ ಮಾಡಿ ಸರಾಸರಿ 116 ಆಹಾರ ಪದಾರ್ಥಗಳು ಎಲ್ಲೆಲ್ಲ ತಯಾರಾಗ್ತಾ ಇತ್ತು ಅಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ದಾಳಿ ವೇಳೆ ಕಂಡುಬಂದಿರುವಂತದ್ದು ಒಂದು, ಯಾವುದೇ ರೀತಿಯಾಗಿ ಹೈಜೀನ್ ಅನ್ನ ಮೇಂಟೈನ್ ಮಾಡಿಲ್ಲ ಕಿಚನ್ಗಳಲ್ಲಿ. ಮತ್ತೊಂದು ಕಡೆ ತುಂಬಾ ಕಳಪೆ ಮಟ್ಟದಲ್ಲಿ ಆಹಾರವನ್ನ ವಿತರಣೆ ಮಾಡ್ತಾ ಇದ್ರು. ಉದಾಹರಣೆಗೆ ಯಾವುದೋ ಒಂದು ಗಲೀಜಾದಂತಹ ಬಕೆಟ್ನಲ್ಲಿ ಚಟ್ನಿಯನ್ನ ಶೇಖರಣೆ ಮಾಡಿರುವಂತದ್ದು, ಬಿಸಿಯಾದಂತಹ ಇಡ್ಲಿಯನ್ನ ಒಂದು ಪ್ಲಾಸ್ಟಿಕ್ ಪೇಪರ್ನಲ್ಲಿ ಸುತ್ತು ಕೊಟ್ಟಿರುವಂತದ್ದು, ಬಿಸಿ ಬಿಸಿ ವಡೆಯನ್ನ ಪೇಪರ್ನಲ್ಲಿ ಸುತ್ತಿ ಕೊಟ್ಟಿರುವಂತದ್ದು, ಈ ರೀತಿಯಾಗಿ ಯಾವುದೋ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡದೆ ಆಹಾರವನ್ನ ಕೊಡ್ತಿರುವಂತದ್ದು ಕೂಡ ತಿಳಿದು ಬಂದಿದೆ. ಹೀಗಾಗಿ 36 ರೈಲ್ವೆ ನಿಲ್ದಾಣಗಳಿಗೂ ಕೂಡ ನೋಟಿಸ್ ನ ಕೊಟ್ಟಿರುವಂತಹ ಅಧಿಕಾರಿಗಳು ಸಂಬಂಧಪಟ್ಟಂತಹ ರೈಲ್ವೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಅಗತ್ಯ ಬಿದ್ರೆ ಈ ಫುಡ್ ಸ್ಯಾಂಪಲ್ಸ್ ಅನ್ನ ತಗೊಂಡು ಟೆಸ್ಟಿಂಗ್ಗೂ ಕೂಡ ಒಳಪಡಿಸ್ತೇವೆ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ಆದ್ರೆ ಒಂದು ಸಮಾಧಾನಕರ ವಿಚಾರ ಏನು ಅಂತ ಹೇಳಿದ್ರೆ, ಈಗಾಗಲೇ ಪಾಪ್ಯುಲರ್ ಆಗಿರುವಂತಹ ವಂದೇ ಭಾರತ್ ಟ್ರೈನ್ ಏನಿದೆ ಅದು ತುಂಬಾ ಹೈಜೀನ್ ಅನ್ನ ಮೇಂಟೈನ್ ಮಾಡಿದೆ. ಜೊತೆಗೆ ಅಲ್ಲಿ ಕೊಡುವಂತಹ ಆಹಾರ ಪದಾರ್ಥಗಳು ಕೂಡ ಗುಣಮಟ್ಟದ್ದಾಗಿದೆ, ಉತ್ತಮವಾಗಿದೆ ಅನ್ನೋ ಒಂದು ವಿಚಾರವನ್ನ ಕೂಡ ಅಧಿಕಾರಿಗಳು ತಿಳಿಸಿರುವಂತದ್ದು. ಹೀಗಾಗಿ ಬೆಂಗಳೂರು ಮಂಗಳೂರು, ಹುಬ್ಬಳ್ಳಿ ಮಂಗಳೂರು, ಮಂಗಳೂರು ಬೆಂಗಳೂರು, ಇಲ್ಲೆಲ್ಲ ಎಲ್ಲಿ ಓಡಾಡ್ತಾ ಇದೆ ವಂದೇ ಭಾರತ್, ಆ ಒಂದು ಪರಿಶೀಲನೆಗೆ ಹೋದಂತಹ ಸಂದರ್ಭದಲ್ಲಿ ವಂದೇ ಭಾರತ್ ಟ್ರೈನ್ ಒಳಗಾಗ್ಲಿ ಕಿಚನ್ ಆಗ್ಲಿ ಎರಡೂ ಕೂಡ ಹೈಜೀನ್ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಿದೆ. ಆದ್ರೆ ಇನ್ನುಳಿದಂತೆ ಬೆಂಗಳೂರು, ಹುಬ್ಬಳ್ಳಿ ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಒಟ್ಟು 36 ರೈಲ್ವೆ ನಿಲ್ದಾಣಗಳ ಮೇಲೆ ಏನು ದಾಳಿ ನಡೆಸಿದ್ರು ಅಲ್ಲಿ ಹೈಜೀನ್ ಕೊರತೆ ಇರುವಂತದ್ದು, ಜೊತೆಗೆ ಆಹಾರವನ್ನ ಕೊಡುವಂತಹ ಸಂದರ್ಭದಲ್ಲಿ ತುಂಬಾ ಕಳಪೆ ಗಲೀಜು ರೀತಿಯಲ್ಲಿ ಕೊಡ್ತಾ ಇರುವಂತದ್ದು ಕೂಡ ಪತ್ತೆಯಾಗಿದೆ. ಹೀಗಾಗಿ ರೈಲ್ವೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಮೂಡಿಸಿದ್ದಾರೆ. ಸಂಬಂಧಪಟ್ಟಂತಹ ಕ್ಯಾಂಟೀನ್ ಇರಬಹುದು ಅಥವಾ ಒಳಗಿರುವಂತಹ ಕಿಚನ್ ಸಿಬ್ಬಂದಿಗಳಿಗೂ ಕೂಡ ಬಿಸಿಯನ್ನ ಮುಟ್ಟಿಸಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.